ದಿ ಎಂ ಈರಣ್ಣ ನಗರಸಭೆ ಮಾಜಿ ಅಧ್ಯಕ್ಷರು, ರಾಯಚೂರು. ಜನರ ಹೃದಯಗಳಲ್ಲಿ ಶಾಶ್ವತ ಸ್ಥಾನ, ನೇವಾಮೂರ್ತಿ ಎಂ ಈರಣ್ಣ ಸಬ್ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳು. ಲೆಜೆಂಡ್ ಎಂ ಈರಣ್ಣ ಸಬ್ ಅವರ ಜಯಂತಿ ಜನವರಿ 4ನೇ ತಾರೀಖರಂದು ಸಮಾಜಕ್ಕೆ ನೀಡಿದ ಅಮೂಲ್ಯ ಸೇವೆಯನ್ನು ಸ್ಮರಿಸುವ ದಿನ. ಸೇವೆಯೇ ಅವರ ಜೀವನ ಧೈರ್ಯವೇ ಅವರ ಗುರುತು. ಬಡವರ ದೇವರು ಎಂ ಈರಣ್ಣ ಸಬ್. ರಾಯಚೂರಿನ ಸೇವ ಎಂ ಈರಣ್ಣ ಸಬ್. ಧೈರ್ಯ ಅಂದರೆ ಅವ್ರು ನಡೆದ ಮಾರ್ಗ, ದಾನಗುಣ ಎಂದರೆ ಅವ್ರ ಕೈಗಳಿಂದ ಹರಿದು ಬಂದ ಸಹಾಯ. ಪ್ರತಿ ಮನೆಗೆ ನೀರು, ಪ್ರತಿ ಮನಸ್ಸಿಗೆ ಧೈರ್ಯ ನೀಡಿದ ಮಹಾನುಭಾವರು. ಬಡವರ ದೇವರಾಗಿ ಜನರ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವ ಅವರ ಸೇವೆಯನ್ನು ಈ ತಲೆಮಾರಷ್ಟೇ ಅಲ್ಲದೆ ಮುಂದಿನ ತಲೆಮಾರು ಸದಾ ಸ್ಮರಿಸಿಕೊಳ್ಳುತ್ತದೆ. ಅಂತಹ ಮಹಾನೀಯರ ಸಂತಾನವಾಗಿ ಜನಿಸಿರುವುದು ನಮ್ಮ ಭಾಗ್ಯ. ಜಯಂತಿ ಸಂದರ್ಭದಲ್ಲಿ ಅವರು ತೋರಿಸಿದ ಸೇವಾ ಮಾರ್ಗವನ್ನು ಮುಂದುವರಿಸಲು ಬೇಕಾದ ಧೈರ್ಯ ಮತ್ತು ಆಶೀರ್ವಾದ ನಮಗೆ ಸದಾ ಇರಲಿ ಎಂದು ಜನರ ಆಶೀರ್ವಾದಗಳೊಂದಿಗೆ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆದರ್ಶ ಬದುಕಿಗೆ ದಾರಿ ತೋರಿಸಿದ ಮಹಾನ್ ವ್ಯಕ್ತಿಯವರು ಎಂ ಈರಣ್ಣ ಸಬ್ ಅವರಿಗೆ ನಮಸ್ಕಾರ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಗರದಲ್ಲಿ ನೀರವಾದಿ ಕುಂಟ ಸೇರಿ ಕೆರೆ ಸ್ಥಳಗಳ ಜಂಟಿ ಸಮೀಕ್ಷೆ. ಅನಧಿಕೃತ ಕಟ್ಟಡ ತೆರವುಗೊಳಿಸುತ್ತಾ ಜಿಲ್ಲಾಡಳಿತ. ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ನಿಷೇಧಿಸಿ ಪಾಲಿಕೆ ಆಯುಕ್ತರ ಆದೇಶ. ಅಮರಶಿಲ್ಪಿ ಜಗಣಾಚಾರಿ ಜಯಂತಿ. ಶಿಲ್ಪಕಲೆ ಪಿತಾಮಹ ಜಗಣಾಚಾರಿ ಸ್ಮರಣೆ ಅಗತ್ಯ. ಸುರೇಶ್ ವರ್ಮಾ. ಅಮರಶಿಲ್ಪಿ ಜಗಣಾಚಾರಿ ಜಯಂತಿ ಅಂಗವಾಗಿ ಅದ್ದೂರಿಯ ಭಾವಚಿತ್ರ ಮೆರವಣಿಗೆ. ಮತ್ತು ರೈಲು ಹಳಿಗೆ ಬಿದ್ದು ಯುವಕ ಸಾವು. ನಗರದಲ್ಲಿರುವ ಕೆರೆಗಳು ವಸತಿ ಲೇಔಟ್ಗಳಾಗಿ ಮಾರ್ಪಟ್ಟಿದ್ದಾಗಿದೆ. ಕೆಲವರು ಸರ್ಕಾರಿ ಭೂಮಿಯನ್ನ ಬಡವರಿಗೆ ಹಣಕ್ಕಾಗಿ ಮಾರಿಕೊಂಡಿದ್ದು ಆಗಿದೆ. ಈ ಮಧ್ಯೆ ಕಂದಾಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳು ನೀರಬಾವಿ ಕುಂಟ ಬಳಿ ಜಂಟಿ ಸರ್ವೆ ಕಾರ್ಯ ನಡೆಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. 16 ಎಕರೆ 9 ಗುಂಟೆ ವಿಸ್ತೀರ್ಣದಲ್ಲಿರುವ ಜಮೀನಿನಲ್ಲಿ ಗಾಂಧಿ ಭವನ, ಡಾಕ್ಟರ್ BR ಅಂಬೇಡ್ಕರ್ ಭವನ ಸೇರಿದಂತೆ ತಲಾ 2 ಎಕರೆ ಭೂಮಿಯನ್ನು ಹಂಚಿಕೆಯನ್ನು ಈ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಹಂಚಿ ಹೋಗಿದ್ದಾರೆ. ಇಲ್ಲಿ ಕೆರೆ ನಿರ್ಮಾಣ ಮಾಡಲು ಸಿದ್ಧತೆಯು ನಡೆದಿದೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಇತ್ತೀಚೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆರೆ ಸ್ಥಳದಲ್ಲಿ ಕೆರೆ ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದಾರೆ. ಆದರೆ ಜಮೀನು ಒತ್ತುವರಿಯಾಗಿರುವ ಕುರಿತು ಸಮೀಕ್ಷೆ ನಡೆಸಿದಾಗ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ವಸತಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರುವುದು ಪತ್ತೆಯಾಗಿದೆ. ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಭೂ ದಾಖಲೆಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಂಟಿ ಸಮೀಕ್ಷೆ ನಡೆಸಿದ್ದಾರೆ. ಅಂತಿಮ ವರದಿ ಇನ್ನೂ ಸಲ್ಲಿಕೆಯಾಗಿಲ್ಲ. ಅದರಲ್ಲಿ ಅನಧಿಕೃತವಾಗಿ ಕಲ್ಯಾಣ ಮಂಟಪ ಸೇರಿದಂತೆ ಅಕ್ರಮ ಮನೆಗಳನ್ನು ನಿರ್ಮಿಸಿಕೊಂಡಿದ್ದನ್ನು ಜಿಲ್ಲಾಡಳಿತ ತೆರವುಗೊಳಿಸುತ್ತದೆ ಎನ್ನುವುದು ಪ್ರಶ್ನೆಯಾಗಿ ಉಳಿದಿದೆ. ಬಾಲಂಕು ಆಸ್ಪತ್ರೆಯ ಪಕ್ಕದಲ್ಲಿ ವಿಸ್ತರಿಸಿಕೊಂಡಿರುವ ಜಾಗದಲ್ಲಿ ಅನಧಿಕೃತ ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಅನುಮತಿ ನೀಡಿದ್ದು ಯಾರು? ಯಾರು ಸರ್ಕಾರಿ ಜಮೀನು ಮಾರಾಟ ಮಾಡಿ ಹಣ ಪಡೆದವರು ಎಂಬುದು ಬಹಿರಂಗವಾಗಬೇಕಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ಎಗ್ಗಿಲ್ಲದೆ ಸಾಗಿರುವ ಜಿಲ್ಲಾಡಳಿತ ಸರ್ಕಾರಿ ಜಮೀನು ಉಳಿಸಲು ಮುಂದಾಗುತ್ತದೆ ಎನ್ನುವುದು ಪ್ರಶ್ನೆಯಾಗಿದೆ ಉಳಿದಿದೆ. ರಾಜಕೀಯ ಪ್ರಭಾವ ಬಳಸಿ ಕೆಲವರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದರಿಂದ ಆಡಳಿತವು ಮೌನ ಸಮ್ಮತಿಯ ನೀತಿಯನ್ನು ಅನುಸರಿಸುತ್ತಿರುವುದು ಹೊಸದಲ್ಲ ಎಂದು ಒತ್ತಾಯಿಸಲಾಗಿದೆ. ಬಡವರು, ಕೂಲಿ ಕಾರ್ಮಿಕರು ಬದುಕಿನ ಆಸರೆಗೆ ಮನೆ ನಿರ್ಮಿಸಿಕೊಂಡರೆ ತೆರವುಗೊಳಿಸಿದಾಗ ಹೇಳುವ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತಗಳು, ಘಟಕಗಳು ಸರ್ಕಾರಿ ಭೂಮಿಯಲ್ಲಿ ಮನೆ ಕಲ್ಯಾಣ ಮಂಟಪ ಮಾಡಿಕೊಂಡು ಬಾಡಿಗೆ ಪಡೆಯುತ್ತಿರುವುದು ತಡೆಯಲು ಆಡಳಿತ ಮುಂದಾಗುತ್ತಿದೆ ಎನ್ನುವುದು ಪ್ರಶ್ನೆಯಾಗಿ ಉಳಿದಿದೆ. ಜಂಟಿ ಸಮೀಕ್ಷೆಯಲ್ಲಿ ಒತ್ತುವರಿಯಾಗಿರುವ ಪ್ರದೇಶದ ತೆರವು ನಡೆಸುತ್ತಿದೆ ಎನ್ನುವುದು ಪ್ರಶ್ನೆಯಾಗಿದೆ. ಇವೆಲ್ಲ ಬಿಲ್ಡಿಂಗ್ ಅವಲ್ಲ ಇಲ್ಲ ಸರ್, ಎಲ್ಲ ಆ ಕಡೆ ಬೋರ್ಗಂಟು ಕೂಡ ಬೋರ್ಗಂಟು ಸಿಗ್ತಾ ಇದೆ ಸರ್, ಎಲ್ಲ ಅಲ್ಲೇ ಸಿಗ್ತಾ ಇದೆ. ಸ್ಯಾಂಕ್ಷನ್ ಆಗಿದೆ ಗಾಂಧಿ ಭವನ ಮತ್ತು ಗಾಂಧಿ ಭವನ ಸರ್ ಇವೆಲ್ಲ ಮಾಡಿ इनको घंटे तक फोन
ఇంకా అక్కడ లోన్ చూపుకున్నారా అక్కడ లోన్ ಪರಿಸರದ ಮೇಲೆ ಹಾನಿಕಾರಕ ಪರಿಣಾಮ ಬೀರುವ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ಗಳು ಹಾಗೂ ಇತರೆ ಪ್ಲಾಸ್ಟಿಕ್, ಪಾಲಿಥೀನ್ ವಸ್ತುಗಳ ಬಳಕೆಗೆ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಪೂರ್ಣ ನಿಷೇಧ ವಿಧಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಪ್ರಕಟಣೆ ತಿಳಿಸಿದೆ. ಈ ನಿಷೇಧವು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಪಕ್ಕದಲ್ಲಿರುವ ನಗರ ಭಾಗಗಳು ಹಾಗೂ ಪ್ರಮುಖ ವೃತ್ತಗಳು ಮತ್ತು ರಸ್ತೆಗಳಿಗೆ ಅನ್ವಯ ಆಗುತ್ತದೆ. ನಿಷೇಧಿತ ಪ್ರದೇಶಗಳು ಸ್ಟೇಷನ್ ಸರ್ಕಲ್, ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಗನ್ ಸರ್ಕಲ್, RTO ಸರ್ಕಲ್, ಲಿಂಗಸೂರು ರಸ್ತೆ, ಸ್ಟೇಷನ್ ರಸ್ತೆ, IB ರೋಡ್, ಹೈದರಾಬಾದ್ ರಸ್ತೆ, ಗೋಶಾಲಾ ರಸ್ತೆ, ಚಂದ್ರಮೌಳೇಶ್ವರ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆ ಪಕ್ಕದ ಪ್ರದೇಶಗಳು, ಸರ್ಕಾರಿ ಕಟ್ಟಡಗಳು, ಸಾರ್ವಜನಿಕ ಹಾಗೂ ಸರ್ಕಾರಿ ಉದ್ಯಮಗಳು ಮತ್ತು ಪಾರಂಪರಿಕ ಸ್ಥಳಗಳನ್ನು ಸುತ್ತಮುತ್ತ ಫ್ಲಾಕ್ಸ್, ಬ್ಯಾನರ್ ಹಾಗೂ ಬಂಟಿ ಜೌಟ್ಗಳ ಅಳವಡಿಕೆ ಸಂಪೂರ್ಣ ನಿಷೇಧವಾಗಿದೆ. ಖಾಸಗಿ, ರಾಜಕೀಯ, ಸಾಮಾಜಿಕ, ವಾಣಿಜ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳಾಗಿ ಮೇಲ್ಗೊಂಡ ಪ್ರದೇಶಗಳಲ್ಲಿ ಫ್ಲಾಕ್ಸ್, ಬ್ಯಾನರ್ ಹಾಗೂ ಬಂಡಿಂಗ್ ಬಳಕೆ ನಿಷೇಧಿತವಾಗಿದ್ದು, ಸಾರ್ವಜನಿಕ ಸ್ಥಳಗಳು, ವಿದ್ಯುತ್ ಕಂಬಗಳು, ಬೇಲಿಗಳು, ವೃಕ್ಷಗಳು ಹಾಗೂ ಸರ್ಕಾರಿ ಕಟ್ಟಡಗಳಿಗೆ ಅಂಟಿಸುವುದಕ್ಕೂ ಅವಕಾಶ ಇರುವುದಿಲ್ಲ. ಪರಿಸರ ಸ್ನೇಹಿ ಕಾರ್ಯಗಳಿಗೆ ಅವಕಾಶ. ಪರಿಸರ ಸ್ನೇಹಿ ವಿಧಾನಗಳಾದ ಹವಾಮಾನ ಸಹಿಷ್ಣು ಕಾಗದದ ಬ್ಯಾನರ್, ಬಟ್ಟೆ ಬ್ಯಾನರ್ ಅಥವಾ ಡಿಜಿಟಲ್ ಎಲೆಕ್ಟ್ರಿಕಲ್ ಮಾಧ್ಯಮಗಳ ಮೂಲಕ ಸಂದೇಶ ಹರಡುವಂತೆ ಸಾರ್ವಜನಿಕರು, ಸಂಘಟನೆಗಳು ಮತ್ತು ವ್ಯಾಪಾರಿಗಳಿಗೆ ಸಲಹೆ ನೀಡಲಾಗಿದೆ. ಬಟ್ಟೆ ಬ್ಯಾನರ್ಗಳಿಗೆ ಪ್ರತಿ ಚದರ ಮೀಟರ್ಗೆ ₹15 ಪರವಾನಗಿ ಶುಲ್ಕ ಜೊತೆಗೆ %25 ತೆರವುಗೊಳಿಸುವ ಶುಲ್ಕ ಹಾಗೂ %15 ಆರೋಗ್ಯ ಕರ ವಿಧಿಸಲಾಗುವುದು. ನಿಷೇಧವನ್ನು ಉಲ್ಲಂಘಿಸಿದಲ್ಲಿ ಪ್ರತಿ ಅನಧಿಕೃತ ಬ್ಯಾನರ್ಗಳಿಗೆ ₹15,000 ದಂಡ ವಿಧಿಸಲಾಗುತ್ತದೆ. ಎರಡನೇ ಬಾರಿ ಉಲ್ಲಂಘನೆ ಕಂಡು ಬಂದರೆ ₹50,000 ದಂಡನೆ ವಿಧಿಸುವುದರೊಂದಿಗೆ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ ಅಡಿಯಲ್ಲಿ ಕಾನೂನು ಕ್ರಮ ಜಾರಿಗೊಳಿಸಲಾಗುವುದು. ಅನುಮತಿ ಇಲ್ಲದೆ ಅಂಟಿಸಿದ ಫ್ಲಾಕ್ಸ್ ಹಾಗೂ ಬ್ಯಾನರ್ಗಳನ್ನು ತಕ್ಷಣ ತೆರವುಗೊಳಿಸಿ ಅದರ ಖರ್ಚನ್ನು ಸಂಬಂಧಿಸಿದ ಅಪರಾಧಿಯಿಂದ ವಸೂಲಿ ಮಾಡಲಾಗುವುದು. ರಾಯಚೂರು ನಗರವನ್ನು ಸ್ವಚ್ಛ ಹಾಗೂ ಹೆಸರುವಾಸಿಸಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು, ಈ ಆದೇಶವನ್ನು ಆಡಳಿತಾತ್ಮಕ ಹಾಗೂ ಜನಹಿತ ದೃಷ್ಟಿಯಿಂದ ತಕ್ಷಣದಿಂದಲೇ ಜಾರಿಗೊಳಿಸಲು ಮಹಾನಗರ ಪಾಲಿಕೆ ನಿರ್ದೇಶಿಸಿದೆ ಎಂದು ಪಾಲಿಕೆಯ ಪ್ರಕಟಣೆ ತಿಳಿಸಿದೆ. ಜಗತ್ತಿಗೆ ಭಾರತೀಯ ವಾಸ್ತುಶಿಲ್ಪಕಲೆಯ ವಿಶೇಷತೆ ಬಗ್ಗೆ ಪರಿಚಯಿಸುವುದರ ಮೂಲಕ ಇಡೀ ಪ್ರಪಂಚವನ್ನ ಭಾರತದತ್ತ ಸೆಳೆಯುವಂತೆ ಮಾಡಿದ ಏಕೈಕ ವ್ಯಕ್ತಿ ಅಮರಶಿಲ್ಪ ಜಕಣಾಚಾರ್ಯವರು ಜೀವನ ಸಾಧನೆ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತೀಯ ವಾಸ್ತುಶಿಲ್ಪಿ ಮುಂದಿನ ಪೀಳಿಗೆ ಜಗತ್ತಿಗೆ ಪರಿಚಯಿಸುವುದರ ಮೂಲಕ ಅಮರಶಿಲ್ಪಿ ಜಕಣಾಚಾರಿ ಶ್ರೇಷ್ಠ ಮೇಧಾವಿ ಕಲೆಯ ಮೂಲಕ ಕಲ್ಲಿಗೆ ಜೀವನ ತುಂಬಿ ಇತಿಹಾಸ ಮರುಸೃಷ್ಟಿ ಮಾಡಿದ್ದಾರೆ. ಕಲ್ಲುಗಳಲ್ಲಿ, ದೇವಾಲಯಗಳಲ್ಲಿ ಇಂದು ಜೀವಂತ ಸಾಕ್ಷಿ ಅಮರಶಿಲ್ಪಕ ಜಕಣಾಚಾರ್ಯ ಅವರು ಎಂದರು. ಅವರ ಶಿಲ್ಪಿ ಜಕಣಾಚಾರ್ಯ ಅವರ ಜೀವನ ಸಾಧನೆಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕು. ವಾಸ್ತುಶಿಲ್ಪಕತೆ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕು ಎಂದರು. ಉಪನ್ಯಾಸಕರಾಗಿ ಪ್ರಾಧ್ಯಾಪಕ ಡಾಕ್ಟರ್ ಸವಿತಾ ಪಂಪಾಪತಿ ಬಡಿಗೇರ್ ಅವರು ಮಾತನಾಡಿ, ಅಮರಶಿಲ್ಪಿ ಜಕಣಾಚಾರ್ಯ ಅವರ ಭಾರತೀಯ ಇತಿಹಾಸವನ್ನು ಮರುಸೃಷ್ಟಿಯನ್ನು ದೇವಾಲಯಗಳಲ್ಲಿ ಕಾಣಬಹುದಾಗಿದೆ. ಪ್ರತಿಯೊಂದು ಕಲ್ಲಿನಲ್ಲಿ ಜೀವಂತಿಕೆ ಕಾಣಲು ತೋರಿಸಿಕೊಟ್ಟವರು ಅಮರಶಿಲ್ಪಿ ಜಕಣಾಚಾರ್ಯ ಅವರು. ಅವರ ಜೀವನ ಸಾಧನೆಗಳು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ನಿರಂತರವಾಗಿ ಮಾಡಬೇಕಿದೆ ಎಂದರು. ಅಮರಶಿಲ್ಪಿ ಜಕಣಾಚಾರ್ಯ ಅವರ ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ವಾಸ್ತುಶಿಲ್ಪಕಲೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಎಂದರು. ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯ ಅವರಿಗೆ ಶ್ರೇಷ್ಠ ಅಮರಶಿಲ್ಪಿ ಬೇಲೂರು ಹಳೆಬೀಡು ಸೋಮನಾಥ ದೇವಾಲಯದಲ್ಲಿ ಕಲ್ಲಿನಲ್ಲಿ ಜೀವವನ್ನು ತುಂಬಿ ಜಗತ್ತಿಗೆ ಪ್ರಸಿದ್ಧಿಯನ್ನು ನೀಡಿದಂತ ಉಪನ್ಯಾಸಕರು, ಸಮಾಜದ ವಿಶ್ವಕರ್ಮ ಸಮಾಜದ ಎಲ್ಲ ಸಾತ್ವಿಕ ಮನಸ್ಸುಗಳು ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಗ್ತಾ ಇದೆ. ಉದ್ಘಾಟನೆಗೊಳಿಸಿದಂತ ಮಹಾಸ್ವಾಮಿಗಳವರಿಗೆ, ತಹಶೀಲ್ದಾರ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತಾ, ಕಲ್ಲುಗಳಲ್ಲಿ ಜೀವ ತುಂಬಿದಂತ ಆ ಒಂದು
ಈಗಾಗಲೇ ಕನ್ನಡದ ಚಲನಚಿತ್ರ ಕಲ್ಯಾಣ್ ಕುಮಾರ್ ಅವರು ನಟಿಸಿದಂತ ಜಗಣಾಚಾರ್ಯ ಚಲನಚಿತ್ರ ಈಗಾಗಲೇ ದೇಶದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಂತ ಚಿತ್ರ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತ ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ಮಹಾಸ್ವಾಮಿಗಳವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಏನು ಅನ್ನೋದ್ರ ಬಗ್ಗೆ ಒಂದೆರಡು ನುಡಿಗಳೆಲ್ಲ ಹೇಳ್ತಾ ಇದ್ದೀನಿ. ಭಾರತದ ಇತಿಹಾಸದಲ್ಲೇ ವಾಸ್ತುಶಿಲ್ಪ ಕಲೆಗೆ ಒಂದು ಶ್ರೇಷ್ಠ ಸಾಧನೆ ಮಾಡಬಹುದು ಅಂತ ತೋರಿಸಿಕೊಟ್ಟವರೇ ಜಕಣಾಚಾರ್ಯ. ಇವತ್ತು ಜಕಣಾಚಾರ್ಯರ ಕಾಲವಶ ಯಾವುದೇ ಪರವಾಗಿಲ್ಲ, ಇನ್ನೂ ಮತ್ತು ಮುಂದೆ ಜಕಣಾಚಾರ್ಯರ ಶಿಲ್ಪಕಲೆಯನ್ನ ಅದು ಅಮರವಾಗಿ ಈ ಜಗತ್ತಿನವರೆಗೂ ಅಲ್ಲಿವರೆಗೂ ಜಕಣಾಚಾರ್ಯ ಹೆಸರಿರುವುದು. ಅಂತ ಶಿಲ್ಪಕಲೆಯನ್ನ ಕಲೆಯಲ್ಲಿ ರೂಪಿಸಿಕೊಟ್ಟಂತ ಮಹಾನ್ ಬೇಕಾದ ಇವತ್ತವರು ದೈವ ಸ್ವರೂಪವನ್ನು ಪಡೆದಂತ ಜಕಣಾಚಾರ್ಯರು. ಹಾಗಾಗಿ ಇವರನ್ನು ಅಮರ ಶಿಲ್ಪಿ ಜಕಣಾಚಾರ್ಯ. ಇವತ್ತು ಗೊತ್ತಿರಬೇಕು, ಒಬ್ಬ ವ್ಯಕ್ತಿಯ ಕಲೆಯನ್ನ ಯಾವ ರೂಪದಲ್ಲಿ ಅಡಗಿರ್ತದೆ. ಇವತ್ತು ನಾವು ಒಂದು ಏನೋ ಒಂದು ತಲೆ ಹೊಡೆದನ್ನ ಪೇಜ್ಗೆ ಒದ್ದಾಡ್ತೀವಿ. ಆದ್ರೆ ಒಬ್ಬ ಶಿಲ್ಪಿ ತನ್ನ ತಲೆಯಲ್ಲಿರುವಂತ ವಿಚಾರಗಳನ್ನು, ತನ್ನ ತಲೆಯಲ್ಲಿರುವಂತ ದೂರದೃಷ್ಟಿಗಳನ್ನ, ತನ್ನ ತಲೆಯಲ್ಲಿರುವಂತ ಸಾಂದರ್ಭಿಕ ಚಿತ್ರಗಳನ್ನ, ದೈವ ಸ್ವರೂಪ ಚಿತ್ರಗಳನ್ನ, ಅದು ಬೇರೆ ಹಳೆ ಗಡಿನಲ್ಲಾಗಲಿ ಹೊಯ್ಸಳರ ಸಂಸ್ಥೆಗಳಾಗಲಿ ಇಡೀ ಜಗತ್ತಲ್ಲೇ ಸಾರುವಂತ ಅಮರ ಶಿಲ್ಪಿ ಶಿಲ್ಪಕಲೆಗಳನ್ನು ರಚಿಸುವುದರ ಮೂಲಕ ಇವತ್ತು ಕಲ್ಲುಗಳಿಗೆ, ದೇವಾಲಯಗಳಿಗೆ ಜೀವಂತ ಸಾಕ್ಷಿಯಾಗಿ ಮಾಡಿದವರು ಯಾರು ಅಂದ್ರೆ ಯಾವ ರಾಜಗುರು ಕೊಟ್ಟಿರ್ಬೋದು, ಆದರೆ ಅದು ಕೆತ್ತನೆ ಮಾಡಿದಂತ ಶ್ರೇಷ್ಠ ವಿದ್ವಾಂಸ ಕಲಾವಿದ ಯಾರು ಅಂದ್ರೆ ಅದು ಅಮರ ಶಿಲ್ಪಿ ಜಕಣಾಚಾರ್ಯ. ಹಾಗಾಗಿ ಇವತ್ತು ವಿಶ್ವವ್ಯಾಪಕವಾಗಿ ಶಿಲ್ಪಿ ಜಕಣಾಚಾರ್ಯ ಹೆಸರನ್ನ ಪ್ರಖ್ಯಾತಿ ಪಡೆದಿದೆ. ದುಡ್ಡು ಬೇಕಾದಷ್ಟು ಖರ್ಚು ಮಾಡಬಹುದು, ಅದ್ರ ಕಲೆ ಮಾತ್ರ ಬೇಕು. ಅದು ಹಿಡನ ಕಲೆ, ಅದು ಜಗತ್ತನ್ನೇ ನಿರ್ಧರಿಸುವಂತ ಕಲೆ. ಯಾರಾದರೂ ತಾವು ಹೋಗಿ ನೋಡಿದ್ರಂದ್ರೆ ಆ ಕಲೆ ಕೆಳಕ ಅವರಲ್ಲಿರುವಂತ ಪಾಂಡಿತ್ಯ, ಅವರಲ್ಲಿರುವಂತ ಪೇಷನ್ಸ್ ಬಹಳ ಮುಖ್ಯ ಇದೆ. ಅದು ಪ್ರತಿ ಒಂದು ಸೂಚಿ ಗಾತ್ರದ ರಂಧ್ರ ಹೋಗುವಂತ ದೂರದೃಷ್ಟಿ ಇರುವಂತ ಕಲೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಗತ್ತನ್ನೇ ನೋಡುವಂತ ಶಿಲ್ಪಕಲೆಯನ್ನ ನಮ್ಮ ಭಾರತೀಯರಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ರೂಪಿಸುವಂತ ಕೀರ್ತಿ ಈ ಜಕಣಾಚಾರ್ಯರಿಗೆ. ಹಾಗಾಗಿ ಜಕಣಾಚಾರ್ಯ ಇಡೀ ಭಾರತೀಯ ಒಂದು ಶ್ರೇಷ್ಠ ಸುಪುತ್ರ ಸಾಲಿಗೆ ಹೋಗ್ತಾರೆ, ಅದು ಆರಾಧ್ಯ ದೈವ ಸಾಲಿಗೆ ಹೋಗ್ತಾರೆ. ಇವತ್ತು ಭಾರತದ ವಾಸ್ತುಶಿಲ್ಪ ಇಡೀ ಜಗತ್ತನ್ನೇ ನೋಡುವಂತೆ ಇದೆ. ಇವತ್ತು ಭಾರತದ ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಇವತ್ತು ಗ್ರೀಕ್ ವಾಸ್ತುಶಿಲ್ಪ ಕಲೆ ನೋಡ್ತೀವಿ, ಅದರಲ್ಲೂ ವಿಶೇಷವಾಗಿ ಭಾರತೀಯ ವಾಸ್ತುಶಿಲ್ಪ ಕಲೆ ಅತ್ಯಂತ ಶ್ರೇಷ್ಠ ವಾಸ್ತುಶಿಲ್ಪ ಕಲೆ. ಅದಕ್ಕೆ ಏನು ಕೊಡಬೇಕು ಅಂದ್ರೆ ನಮ್ಮಂತ ಜಕಣಾಚಾರ್ಯರ ಕೊಡುಗೆನೆ ಇದಕ್ಕೆ ಪುಷ್ಟಿದಾಯಕವಾಗಿದೆ. ಹಾಗಾಗಿ ಇವತ್ತು ವಿದೇಶಿಗರು ಫಾರಿನರ್ ಬರ್ತಾರಂದ್ರೆ ಬರೀ ದೇವಾಲಯಗಳನ್ನ, ಇಲ್ಲಿರುವಂತ ಪ್ರಕೃತಿ ವಾತಾವರಣ, ರಮ್ಯತಾಣಗಳನ್ನ ನೋಡಕ್ಕಲ್ಲ, ಇಲ್ಲಿರುವಂತ ಶಿಲ್ಪಕಲೆಗಳನ್ನ ನಮ್ಮಂತ ಜಕಣಾಚಾರ್ಯರ ಕೆತ್ತನೆಗಳನ್ನ ದೂರದೃಷ್ಟಿಯಲ್ಲಿ ನೋಡಕ್ಕೆ, ಅಧ್ಯಯನ ಮಾಡಕ್ಕೆ, ಇದು ಯಾವ ಪಾಂಡಿತ್ಯದ ಮೂಲಕ ಈ ತರ ಅಧ್ಯಯನ ಮಾಡ್ಕೊಂಡು ಸ್ಟಡಿ ಮಾಡಕ್ಕೆ ನೋಡಿರ್ಬೋದು. ನೀವು ಬೇಲೂರು ಹಳೆಗಳೆಲ್ಲ ಜಾಸ್ತಿ ಇರ್ತಾರೆ, ಈ ಶಿಲ್ಪಕಲೆಗಳನ್ನ ಅಧ್ಯಯನ ಮಾಡ್ತಾರೆ. ಅವರ ಪಾಂಡಿತ್ಯ ಕಲೆಯನ್ನ, ಅವರ ದೂರದೃಷ್ಟಿಯಲ್ಲಿ ಈ ಕಲೆಗಳಲ್ಲಿ ಯಾವ ತರ ಕಲಿನಲ್ಲಿ ರೂಪಿಸಿದ್ದಾರೆ ಅನ್ನೋದು. ಹಾಗಾಗಿ ಇವತ್ತು ಕಲ್ಲಿಗಳಿಗೆ ಮೂರ್ತಿ ಮಾಡಿ ನಮಿಸುವಂತ ಕೆಲಸ ಮಾಡಿದ್ದು ಅಮರ ಶಿಲ್ಪಿ ಜಕಣಾಚಾರ್ಯರು. ಇಂಥ ಕಲಾವಿದರಿಂದ ಪ್ರೇರಣೆಗೊಂಡಂತ ನಾವುಗಳು, ಅದು ವಿಶ್ವ ಸಮಾಜದ ಒಂದು ಶ್ರೇಷ್ಠ ಆಡಳಿತ ದೈವ, ಅದು ಹೆಮ್ಮೆ ಪಡಬೇಕು. ಈ ಸಂದರ್ಭದಲ್ಲಿ ಮಂದನೆಗುಂದಿ ಸರಸ್ವತಿ ಸಂಸ್ಥಾನ ಮೂಲ ಪೀಠದ ವಿಶ್ವಕರ್ಮ ಶ್ರೀಮದ್ ಮೌನೇಶ್ವರ್ ಮಹಾಸ್ವಾಮಿಗಳು, ಸೂರ್ಯನಾರಾಯಣಗಳ ಮಹಾಸ್ವಾಮಿಗಳು, ಬ್ರಹ್ಮ ಗಣೇಶ್, ರಾಮು ಗಣದಳ್, ಮಾರುತಿ ಬಡಿಗೇರ್, ಡಾಕ್ಟರ್ ವೆಂಕಟೇಶ್, ಬ್ರಹ್ಮಯ್ಯ, ಈಶ್ವರ, ನಾಗರಾಜ್ ಪತ್ತರ್, ಮಹೇಶ್ ಮಿಲಿಟರಿ, ಜನಾರ್ದನ್ ಭೀಮಯ್ಯ, ಮಾನಪ್ಪ ಬಡಿಗೇರ್, ರವಿಕುಮಾರ್, ಜನಾರ್ದನ್, ಡಾಕ್ಟರ್ ಅರುಣ್ ಮಸ್ಕಿ, ಈರಣ್ಣ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ದಿ ಎಂ ಈರಣ್ಣ ನಗರಸಭೆ ಮಾಜಿ ಅಧ್ಯಕ್ಷರು, ರಾಯಚೂರು. ಜನರ ಹೃದಯಗಳಲ್ಲಿ ಶಾಶ್ವತ ಸ್ಥಾನ, ನೇವಾಮೂರ್ತಿ ಎಂ ಈರಣ್ಣ ಸಬ್ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳು. ಲೆಜೆಂಡ್ ಎಂ ಈರಣ್ಣ ಸಬ್ ಅವರ ಜಯಂತಿ ಜನವರಿ 4ನೇ ತಾರೀಖರಂದು ಸಮಾಜಕ್ಕೆ ನೀಡಿದ ಅಮೂಲ್ಯ ಸೇವೆಯನ್ನು ಸ್ಮರಿಸುವ ದಿನ. ಸೇವೆಯೇ ಅವರ ಜೀವನ ಧೈರ್ಯವೇ ಅವರ ಗುರುತು, ಬಡವರ ದೇವರು.
ಎಂ ಈರಣ್ಣ ಸಬ್. ರಾಯಚೂರಿನ ಸೇವಾ ಎಂ ಈರಣ್ಣ ಸಬ್. ಧೈರ್ಯ ಅಂದರೆ ಅವ್ರು ನಡೆದ ಮಾರ್ಗ, ದಾನಗುಣ ಅಂದರೆ ಅವ್ರ ಕೈಗಳಿಂದ ಹರಿದು ಬಂದ ಸಹಾಯ. ಪ್ರತಿ ಮನೆಗೆ ನೀರು, ಪ್ರತಿ ಮನಸ್ಸಿಗೆ ಧೈರ್ಯ ನೀಡಿದ ಮಹಾನುಭಾವರು. ಬಡವರ ದೇವರಾಗಿ ಜನರ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವ ಅವರ ಸೇವೆಯನ್ನು ಈ ತಲೆಮಾರಷ್ಟೇ ಅಲ್ಲದೆ ಮುಂದಿನ ತಲೆಮಾರು ಸದಾ ಸ್ಮರಿಸಿಕೊಳ್ಳುತ್ತದೆ. ಅಂತಹ ಮಹಾನೀಯರ ಸಂತಾನವಾಗಿ ಜನಿಸಿರುವುದು ನಮ್ಮ ಭಾಗ್ಯ. ಜಯಂತಿ ಸಂದರ್ಭದಲ್ಲಿ ಅವರು ತೋರಿಸಿದ ಸೇವಾ ಮಾರ್ಗವನ್ನು ಮುಂದುವರಿಸಲು ಬೇಕಾದ ಧೈರ್ಯ ಮತ್ತು ಆಶೀರ್ವಾದ ನಮಗೆ ಸದಾ ಇರಲಿ ಎಂದು ಜನರ ಆಶೀರ್ವಾದಗಳೊಂದಿಗೆ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆದರ್ಶ ಬದುಕಿಗೆ ದಾರಿ ತೋರಿಸಿದ ಮಹಾನ್ ವ್ಯಕ್ತಿಯವರು ಎಂ ಈರಣ್ಣ ಸಬ್ ಅವರಿಗೆ ನಮಸ್ಕಾರ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ ಫ್ರೀ ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಅಮರ ಶಿಲ್ಪಿ ಜಗಣಾಚಾರ್ಯ ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರ ಮೆರವಣಿಗೆ ನಡೆಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರವರೆಗೆ ನಡೆದ ಮೆರವಣಿಗೆಯಲ್ಲಿ ವಿವೇಕ ಕಲಾ ತಂಡಗಳು, ಮಹಿಳೆಯರು, ವಿಶ್ವಕರ್ಮ ಸಮಾಜದ ಗಣ್ಯರು, ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು.
ರೈಲು ಹಳಿಗೆ ಬಿದ್ದು ಯುವಕನೋರ್ವ ಸಾವನ್ನಪ್ಪಿರುವ ಘಟನೆ ನಗರದ ರೈಲು ನಿಲ್ದಾಣದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ. ನಗರದ ಮಡಿಪೇಟ್ ಬಡಾವಣೆ ನಿವಾಸಿ ಅಜಯ್ ಕುಮಾರ್ 28 ಮೃತ ಯುವಕ. ಮೃತ ಅಜಯ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಎನ್ನಲಾಗಿದ್ದು, ಶುಕ್ರವಾರ ಸಂಜೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ರೈಲು ಹಳಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಆತ್ಮಹತ್ಯೆ ಎಂದು ಶಂಕಿಸಲಾಗಿದ್ದು, ರಾಯಚೂರು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತದೇಹವನ್ನು ರಿಮ್ಸಿನ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದ್ದು, ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದಲ್ಲಿ ನೀರವಾದಿ ಕುಂಟ ಸೇರಿ ಕೆರೆ ಸ್ಥಳಗಳ ಜಂಟಿ ಸಮೀಕ್ಷೆ. ಅನಧಿಕೃತ ಕಟ್ಟಡ ತೆರವುಗೊಳಿಸುತ್ತಾ ಜಿಲ್ಲಾಡಳಿತ. ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ನಿಷೇಧಿಸಿ ಪಾಲಿಕೆ ಆಯುಕ್ತರ ಆದೇಶ. ಅಮರಶಿಲ್ಪಿ ಜಕಣಾಚಾರಿ ಜಯಂತಿ. ಶಿಲ್ಪಕಲೆ ಪಿತಾಮಹ ಜಕಣಾಚಾರಿ ಸ್ಮರಣೆ ಅಗತ್ಯ. ಸುರೇಶ್ ವರ್ಮಾ. ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಅಂಗವಾಗಿ ಅದ್ದೂರಿಯ ಭಾವಚಿತ್ರ ಮೆರವಣಿಗೆ. ಮತ್ತು ರೈಲು ಹಳಿಗೆ ಬಿದ್ದು ಯುವಕ ಸಾವು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.